ಭಾರತದ ಸಮೀಪದ ಸಮುದ್ರ ಪ್ರದೇಶದಲ್ಲಿ ನಡೆದ ಗಂಭೀರ ಸೈನಿಕ ಘಟನೆ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಶ್ರೀಲಂಕಾದ ದಕ್ಷಿಣ ಕರಾವಳಿಯ ಸಮೀಪ ಇರಾನಿನ ಯುದ್ಧ ನೌಕೆ ಮುಳುಗಿದ ಪ್ರಕರಣವು ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳು ಚರ್ಚೆಯನ್ನು ಮಾಡ್ತಿವೆ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟರ್ ಹೆಕ್ಸಾತ್ ಅವರು ಪೆಂಟಗನ್ ಬ್ರೀಫಿಂಗ್ನಲ್ಲಿ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆಂದು ವರದಿಯಾಗಿದೆ. ಮುಳುಗಿದ ನೌಕೆ ಇರಾನ್ ನೌಕಾಪಡೆಯ IRIS ಡೇನಾ ಎಂದು ಗುರುತಿಸಲಾಗಿದೆ. ಇದು ಮೌಲ್ಜ್ ವರ್ಗದ ಫ್ರಿಗೇಟ್ ಆಗಿದ್ದು ಇರಾನ್ ನೌಕಾಪಡೆಯ ದಕ್ಷಿಣ ದಳಕ್ಕೆ ಸೇರಿದ್ದು. ಸುಮಾರು 1300 ರಿಂದ 1500 ಟನ್ ತೂಕ ಹೊಂದಿರುವ ಈ ಯುದ್ಧ ನೌಕೆ ಗಸ್ತು ಮತ್ತು ಯುದ್ಧ ಕಾರ್ಯಾಚರಣೆಗಳಿಗೆ ವಿನ್ಯಾಸಗೊಳಿಸಲಾಗಿದೆ. ಕಾದರ್ ಆಂಟಿ ಶಿಪ್ ಕ್ಷಿಪಣಿಗಳು, 76 ಮಿಲಿಮೀಟರ್ ನೌಕಾ ತೋಪು ಮತ್ತು ಟಾರ್ಪೆಡೋ ವ್ಯವಸ್ಥೆಗಳನ್ನು ಹೊಂದಿದ್ದ ಈ ನೌಕೆ ಅತ್ಯಾಧುನಿಕ ರಾಡರ್ ಮತ್ತು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪ್ಯಾಡ್ ಸೌಲಭ್ಯವನ್ನು ಹೊಂದಿತ್ತು. ಮಾಹಿತಿಯ ಪ್ರಕಾರ ಗಾಲೆ ನಗರದ ಸಮೀಪದ ಕರಾವಳಿಯಿಂದ ಸುಮಾರು 40 ನಾಟಿಕಲ್ ಮೈಲು ದೂರದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾಗ ಸ್ಥಳೀಯ ಸಮಯ ಬೆಳಗ್ಗೆ 5:30 ಸುಮಾರಿಗೆ ಈ ನೌಕೆ ತುರ್ತು ಸಂದೇಶ ರವಾನಿಸಿತು. ನೌಕೆಯಲ್ಲಿ ಸುಮಾರು 180 ಸಿಬ್ಬಂದಿಗಳು ಇದ್ದರು ಎನ್ನಲಾಗಿದೆ. ಇವರಲ್ಲಿ 32 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ಶ್ರೀಲಂಕಾ ಮೂಲಗಳು ತಿಳಿಸಿವೆ. ಆದರೆ ಹಲವು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದು ಗಾಲೆಯ ಕರಾಪಿಟಿಯ ಟೀಚಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ನೌಕೆ ಇತ್ತೀಚೆಗೆ ಭಾರತದ ನೌಕಾಪಡೆ ಆಯೋಜನೆಯಲ್ಲಿ ನಡೆದ ಇಂಟರ್ ನ್ಯಾಷನಲ್ ಫ್ಲೀಟ್ ರಿವ್ಯೂ ಮತ್ತು ಮಿಲನ್ 2026 ಬಹುರಾಷ್ಟ್ರೀಯ ಸಮರಾಭ್ಯಾಸದಲ್ಲಿ ಭಾಗವಹಿಸಿತ್ತು. ವಿಶಾಖಪಟ್ಟಣಂ ಬಂದರ್ನಲ್ಲಿ ಇತರ ದೇಶಗಳ ನೌಕೆಗಳೊಂದಿಗೆ ನಂಗಾರು ಹಾಕಿ ಸ್ನೇಹಪೂರ್ವಕ ಸಮರ ಕೌಶಲ್ಯ ಪ್ರದರ್ಶಿಸಿತ್ತು. ಭಾರತ ನೌಕಾಪಡೆಯು ಈ ನೌಕೆಗೆ ಆತ್ಮೀಯ ಸ್ವಾಗತ ನೀಡಿತ್ತು ಎನ್ನಲಾಗಿದೆ. ಘಟನೆಯ ಕುರಿತು ಭಾರತೀಯ ರಕ್ಷಣಾ ಮೂಲಗಳು ಇದು ಶ್ರೀಲಂಕಾ ಕಾರ್ಯಾಚರಣೆಯ ವ್ಯಾಪ್ತಿಯಲ್ಲೇ ನಡೆದಿದೆ ಎಂದು ಸ್ಪಷ್ಟಪಡಿಸಿವೆ. ದಕ್ಷಿಣ ಶ್ರೀಲಂಕಾ ಸಮುದ್ರ ಪ್ರದೇಶವು ಏಷ್ಯಾ, ಮಧ್ಯಪ್ರಾಚ್ಯ ಮತ್ತು ಯುರೋಪ್ ನಡುವಿನ ಪ್ರಮುಖ ವಾಣಿಜ್ಯ ಸಮುದ್ರ ಮಾರ್ಗಗಳ ಸಮೀಪದಲ್ಲಿದೆ. ಈ ಪ್ರದೇಶದಲ್ಲಿ ಅಮೆರಿಕ, ಭಾರತ ಮತ್ತು ಚೀನಾ ಸೇರಿದಂತೆ ಅನೇಕ ರಾಷ್ಟ್ರಗಳ ನೌಕೆಗಳು ನಿಯಮಿತವಾಗಿ ಸಂಚಾರ ಅಥವಾ ಗಸ್ತು ನಡೆಸುತ್ತವೆ. ಅಮೆರಿಕ ನೌಕಾಪಡೆಯ ಒಹಿಯೋ ವರ್ಗದ ಜಲಾಂತರ್ಗಾಮಿ ನೌಕೆಗಳು ಡಿಯಾಗೋ ಗಾರ್ಸಿಯಾ ತಳದಿಂದ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನಿಯಮಿತವಾಗಿ ಗಸ್ತು ನಡೆಸುತ್ತವೆ ಎಂಬುದನ್ನು ಶ್ರೀಲಂಕಾ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ. ಡಿಯಾಗೋ ಗಾರ್ಸಿಯಾ ಮಧ್ಯಪ್ರಾಚ್ಯ ಮತ್ತು ಏಷ್ಯಾ ಕಾರ್ಯಾಚರಣೆಗಳಿಗೆ ಪ್ರಮುಖ ತಳವಾಗಿದೆ. ಈ ಘಟನೆಯ ಬಳಿಕ ರಾಜಕೀಯ ವಲಯದಲ್ಲೂ ಚರ್ಚೆಗಳು ಆರಂಭಗೊಂಡಿದೆ. ಕಾಂಗ್ರೆಸ್ ಪಕ್ಷದ ನಾಯಕ ಪವನ್ ಖೇರಾ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಎತ್ತಿ ಭಾರತ ಆಯೋಜಿಸಿದ್ದ ಮಿಲನ್ 2026 ಸಮಾರಂಭದಲ್ಲಿ ಭಾಗವಹಿಸಿದ್ದ ನೌಕೆ ಭಾರತ ಸಮೀಪದಲ್ಲೇ ಮುಳುಗಿದ್ರೆ ಭಾರತದ ಪ್ರಭಾವ ಕುಂದಿದೆಯೇ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ದೇಶೀಯ ರಾಜಕೀಯದಲ್ಲೂ ವಿವಾದಕ್ಕೆ ಕಾರಣವಾಗಿದೆ. ಆದರೆ ಶ್ರೀಲಂಕಾ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆ ಸಂಬಂಧಿಸಿ ವಿಡಿಯೋ ದೃಶ್ಯಗಳನ್ನ ಬಿಡುಗಡೆ ಮಾಡಿಲ್ಲ. ಅದು ಇನ್ನೊಂದು ದೇಶದ ಸೈನಿಕ ಸಂಪನ್ಮೂಲಗಳನ್ನ ಒಳಗೊಂಡಿರುವುದರಿಂದ ಸಂವೇದನಶೀಲ ವಿಷಯವೆಂದು ಹೇಳಿದೆ. ಒಟ್ಟಾರೆಯಾಗಿ ಶ್ರೀಲಂಕಾ ಸಮೀಪ ಇರಾನಿನ ಯುದ್ಧ ನೌಕೆ ಮುಳುಗಿದ ಘಟನೆ ಪ್ರಾದೇಶಿಕ ಭದ್ರತೆ, ಜಾಗತಿಕ ನೌಕೆ ರಾಜತಾಂತ್ರಿಕತೆ ಮತ್ತು ಭಾರತ ಸಮೀಪದ ಸಮುದ್ರ ಪ್ರದೇಶದ ಸ್ಥಿತಿಗತಿಗಳ ಬಗ್ಗೆ ಹೊಸ ಪ್ರಶ್ನೆಗಳನ್ನು ಹುಟ್ಟಿಸಿದೆ. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ರಾಜತಾಂತ್ರಿಕ ಮತ್ತು ಸೈನಿಕ ಮಟ್ಟದಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದು ಗಮನಾರ್ಹವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.